ಈಗ ಎಡಗೈನ ಮೇಲೆ ಚಾಚಿ. ಈಗ ದೃಷ್ಟಿ ಎಡ ಬೆರಳಿನ ತುದಿಗೆ ಇರಲಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಎಡಪಾದವನ್ನು 90 ಡಿಗ್ರಿಗೆ, ಬಲಪಾದವನ್ನು 45 ಡಿಗ್ರಿ ತಿರುಗಿಸಿ. ಈಗ ನಿಮ್ಮ ಎಡಗೈಯನ್ನ ಮೇಲೆತ್ತಿ ಉಸಿರನ್ನ ತೆಗೆದುಕೊಳ್ಳಿ. ರೈಸ್ ದ ಲೆಫ್ಟ್ ಆರ್ಮ್ ಅಪ್, ಇನ್ಹೇಲ್ ಡೀಪ್ಲಿ. ಈಗ ಉಸಿರು ಬಿಡ್ತಾ ನಿಧಾನ ಎಡಪಕ್ಕಕ್ಕೆ ಬಾಗಿ, ರೈಟ್ ಬ್ಯಾಂಡ್, ಬ್ಯಾಂಡ್ ಅಂಡ್ ಬ್ಯಾಂಡ್. ಹೋಲ್ಡ್ ಬಿಟ್ಟು ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಸಾಧ್ಯ ಆದರೆ. ಈಗ ಎರಡು ಒಂದು ನಿಧಾನವಾಗಿ ಮೇಲೆ ಬರೋಣ. ಎಡಪಾದವನ್ನು ಮುಂದೆ ತಿರುಗಿಸ್ಕೊಳ್ಳೋಣ. ಹಸ್ತಗಳನ್ನು ಹಿಡಿಸ್ಕೊಳ್ಳೋಣ. ನಿಧಾನವಾಗಿ ಪಾದಗಳ ನಡುವೆ ಅಂತರವನ್ನು ಕಡಿಮೆ ಮಾಡಿಕೊಂಡು ಎಲ್ಲ ವೇದಿಕೆಗಳು ತಿಳ್ಕೊಳ್ಳೋಣ. ಎರಡು ಕೈಗಳಿಂದ ಪಾದಗಳನ್ನು ಲಾಕ್ ಮಾಡೋಣ. ಪುಸ್ತಕ ಭಾಗದಿಂದ ತಲೆಯ ಭಾಗದ ತನಕ ದೇಹ ಒಂದೇ ಸರಳ ರೇಖೆಯಲ್ಲಿರಲಿ. ಕಣ್ಣನ್ನು ಮೃದುವಾಗಿ ಮುಚ್ಚಿ ಅಂತರ್ಮುಖವಾಗಿ ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಈ ಕಣ್ಣನ್ನು ಮೃದುವಾಗಿ ಮುಚ್ಚೋಣ. ಅಂತರ್ಮುಖವಾಗಿ ಹೃದಯದ ಬಡಿತ, ನಾಡಿ ಬಡಿತ, ರಕ್ತ ಸಂಚಾರವನ್ನು ಗಮನಿಸೋಣ. ಈ ಸ್ಥಿತಿಯನ್ನ ವಜ್ರಾಸನ ಅಂತ ಕರಿತೀವಿ. ಈ ಆಸನವನ್ನು ಮಾಡೋದು ಎರಡು ಕೈಗಳು ಪುಸ್ತಕದ ಮೇಲೆ, ಹಸ್ತಗಳು ಕೆಳಮುಖವಾಗಿರಲಿ. ಸೊಂಟವನ್ನ ಮುಂದೆ ತಳ್ಳಿ ದೇಹವನ್ನ ಹಿಂದೆ ಬಗ್ಗಿಸ್ತಾ ಹೋಗೋಣ. ಮಂಡಿಯಿಂದ ಸೊಂಟದ ತನಕ, ತೊಡೆಯ ಭಾಗದ ತನಕ ದೇಹ ಒಂದೇ ಸರಳ ರೇಖೆಯಲ್ಲಿರಲಿ. ದೃಷ್ಟಿ ಆಕಾಶವನ್ನು ನೋಡ್ತಾ ಇರಲಿ. ಈ ಆಸನವನ್ನು ಮಾಡೋದ್ರಿಂದ ಬೆನ್ನು ನೋವು, ಭುಜಗಳ ನೋವು, ಸೊಂಟದ ನೋವು ನಿವಾರಣೆಯಾಗುತ್ತೆ. ತೊಡೆಯ ಭಾಗ ಮತ್ತು ಮಂಡಿ ಚಿಪ್ಪನ್ನು ಸದೃಢಗೊಳಿಸುವಂಥದ್ದು. ಹೃದಯದ ಬಡಿತ ಮತ್ತು ಶ್ವಾಸಕ್ರಿಯೆಯು ಸರಾಗವಾಗಿ ನಡೀತಾ ಹೋಗುತ್ತೆ. ಸ್ಥಿತಿಯಲ್ಲಿ 2 ರಿಂದ 3 ಬಾರಿ ದೀರ್ಘವಾಗಿ ಉಸಿರಾಟವನ್ನು ಮಾಡ್ತಾ ಬರೋಣ. ಈ ಆಸನವನ್ನು ಮಾಡೋದ್ರಿಂದ ದೇಹ ಎತ್ತರವಾಗಿ ಬೆಳೆಯುತ್ತದೆ. ಬೆನ್ನೆಲುಬು ಹೀಗಿ ಸ್ಥಿತಿಸ್ಥಾಪಕತ್ವವನ್ನು ಹೊಂದುತ್ತೆ. ಹಾಗೆ ಪರ್ವತದಂತೆ ಅಚಲವಾಗಿ ನಿಲ್ಲುವಂತ ಅಭ್ಯಾಸ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಇಳಿಸ್ಕೊಳ್ಳೋಣ ಪಾದಗಳನ್ನ. ಹಸ್ತಗಳನ್ನ ಅಲ್ಲೇ ಬಿಡಿಸಿಕೊಂಡು ಪಕ್ಕದಿಂದ ಇಳಿಸೋಣ. ಪಾದಗಳ ನಡುವೆ 3 ಇಂಚಿನ ಅಂತರವನ್ನ ಇಟ್ಟುಕೊಂಡು 2 ಹಸ್ತಗಳನ್ನ ಮುಂದಿನಿಂದ ಮೇಲೆತ್ತೋಣ. ಸಂಪೂರ್ಣವಾಗಿ ಮೇಲೆ ತಗೊಳ್ಳೋಣ. ಸಂಪೂರ್ಣವಾದಂತಹ ಉಸಿರನ್ನ ಹೊರ ಹಾಕಿ ಕಿಬ್ಬೊಟ್ಟೆಯ ಭಾಗದಿಂದ ಮುಂದೆ ಬಗ್ತಾ ಬರೋಣ. ಬೆಂಡ್ ಬೆಂಡ್ ಬೆಂಡ್. 2 ಹಸ್ತಗಳನ್ನ ತಂದು 2 ಪಾದಗಳ ಪಕ್ಕ ಇಡೋಣ. ಸಂಪೂರ್ಣವಾದ ಸ್ಥಿತಿಯನ್ನು ತಲುಪಿದ ಮೇಲೆ ಸ್ಥಿತಿಯಲ್ಲಿ 3 ರಿಂದ 5 ಬಾರಿ ಉಸಿರಾಟವನ್ನು ಮಾಡ್ತಾ ಬರೋಣ. ಈ ಆಸನವನ್ನು ಮಾಡೋದ್ರಿಂದ ತಲೆನೋವು ನಿವಾರಣೆ ಆಗುತ್ತೆ. ನಿದ್ರಾಹೀನತೆ, ರಕ್ತದೊತ್ತಡ, ಹೊಟ್ಟೆಯಲ್ಲಿ ಅಸ್ವಸ್ಥತೆ, ಅಕ್ಕಂದಿರು ಮುಟ್ಟಿನ ಸಮಸ್ಯೆ ಇರುವವರಿಗೆ ಆ ಸಮಸ್ಯೆಯಿಂದ ನಿವಾರಣೆ ಆಗ್ತಾ ಬರ್ತದೆ. ನಿಧಾನವಾಗಿ ಉಸಿರನ್ನು ತಗೋತಾ ಮೇಲೆ ಬರೋಣ. 2 ಹಸ್ತಗಳು ನೇರವಾಗಿ ಮೇಲೆ ಹೋಗ್ಲಿ. ನಿಧಾನವಾಗಿ 2 ಹಸ್ತಗಳನ್ನ ಪಕ್ಕದಿಂದ ಹಿಡಿಸ್ತಾ ಬರೋಣ ಎದೆಯ ಮಟ್ಟಕ್ಕೆ. ಹಸ್ತಗಳು ಕೆಳಮುಖ ಸಹಜ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಪಡ್ಕೊಳ್ಳೋಣ. ಮುಂದಿನ ಮತ್ತೆ ಮೇಲಕ್ಕೆ ಚಾಚಿ ಆಗಿರುವಂತಹ ಬದಲಾವಣೆಯನ್ನು ಗಮನಿಸಿ. ಈಗ ಎಡಭಾಗಕ್ಕೆ ಬಾಗಿ, ರೈಟ್ ಸ್ಟ್ರೆಚ್ ಟು ಯುವರ್ ಲೆಫ್ಟ್. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ 3 ಬಾರಿ. 1 in, 1 out, 2 in, 2 out, 3 in, 3 out. ಮತ್ತೆ ನಿಧಾನ ಮೇಲೆ ಚಾಚಿ ಕೈಯನ್ನ, ನಿಧಾನ ಕೈಯನ್ನ ಕೆಳಗಡೆಯಿಂದ ಬಿಡಿ. ಈಗ ನೋಡಿ, ಕಣ್ಣನ್ನ ಮುಚ್ಚಿ